ಮಹಾಜನಗಳೇ, ಹುಬ್ಬಳ್ಳಿ ಅನ್ನೋದು ಉತ್ತರ ಕರ್ನಾಟಕದ ದೊಡ್ಡ ವಾಣಿಜ್ಯ ನಗರ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 31ರ ಒಳಗೆ ಬರುವ ರಾಮನಗರದಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಸಮರ್ಪಕ ನೀರು ಪೂರೈಕೆ ಆಗುತ್ತಿಲ್ಲ. ಹಲವಾರು ಸಮಸ್ಯೆಗಳು ರಾಮನಗರದಲ್ಲಿ ಕಾಣಸಿಗುತ್ತವೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತಾರಾ? ಕಾದು ನೋಡಬೇಕಿದೆ. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ನಾವಿಲ್ಲಿ ಹುಬ್ಬಳ್ಳಿ ಧಾರವಾಡದ ಹಳ್ಳಿನಗರದ ಮುನ್ಸಿಪಲ್ ಕಾರ್ಪೊರೇಷನ್ ವಾರ್ಡ್ ನಂಬರ್ 31ರಲ್ಲಿ ರಾಮನಗರ ಅನ್ನುವಂಥ ಏರಿಯಾದಲ್ಲಿ ಬಂದಿದ್ದೇವೆ. ಈ ವಾರ್ಡಿನ ಪ್ರತಿನಿಧಿ ಪಾಲಿಕೆ ಸದಸ್ಯರಂತ ಶಂಕರ್ ಹೊಸಮಣಿಯವರು ಈ ವಾರ್ಡಿನ ಕುರಿತು ಇಲ್ಲಿನ ಜನ ಏನಿದೆ, ಏನು ಸಮಸ್ಯೆ ಇದೆ ಅದರ ಕುರಿತು ಒಂದೆರಡು ಮಾತಾಡ್ತಾರೆ. ಇಲ್ಲ ಜನ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಹೇಳಮ್ಮ, ಇಲ್ಲಿ ವಾರ್ಡಿಂದ ಏನು ಸಮಸ್ಯೆ ಇದೆ, ಏನು ಹೇಳ್ಬೋದಾ ನೀವು? ರೋಡ್ ಸಮಸ್ಯೆ ಐತ್ರಿ. ರೋಡಿನ ಸಮಸ್ಯೆ ಅಂದ್ರೆ ಹೆಂಗೆ? ಬಸ್ಸಿಂದ್ರಿ ರೋಡ್ ಏನ ಎಲ್ಲಾ ಕಡೆ ತೆಗ್ಗ ಎಲ್ಲ ಏನು ರೋಡ್ ಸರಿ ಇಲ್ರಿ. ನೀರು ರೋಡ್ ಬಸ್ಸಿನ ಸಮಸ್ಯೆ ರೀ. ಸಾಲಿ ಇಲ್ಲ, ಮಕ್ಕಳು ಸಾಲಿ ರೋಡ್ ಸರಿ. ಮತ್ ನೀವು ಹೇಳಿ ಮತ್ತೇನ್ ಸಮಸ್ಯೆ? ಇಲ್ಲ, ನಾವು ವಯಸ್ಸಾದವ್ರು ಸಂತಿ ಪಂತಿ ಮಾಡ್ಕೊಂಡ್ ಬರೋದಕ್ಕೆ ನಮಗೆ ಎಷ್ಟು ತ್ರಾಸ ಐತಿ. ಮಂದಿಗೆ ಗಾಡಿ ಕೈ ಮುಗಿಬೇಕ್ರಿ. ನಾವು ನಮಗ್ ಬಾಳ ತೊಂದ್ರೆ ಐತಿ. ಇಲ್ಲ ಬಸ್ಸಿಂದ ಏನಾದ್ರ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲ, ಬರುದಾ ಇಲ್ರಿ. ಬರುದಾ ಇಲ್ಲ. ಮ್ಯಾಗಿನವ್ರು ಬ್ಯಾಡ ಅಂತಾರಂತ, ತಾಳಿನವ್ರು ಬಾ ಅಂತೇವಿ. ಯಾರು ಬರಾಕವಲ್ಲ. ನಾವು ಎಷ್ಟಂತ ನಡ್ಕೊಂತ ಬರೋದು ಹೇಳ್ರಿ ನೋಡೋಣ. ದಿನಕ್ಕೆ 2 ಬರ್ಬೇಕ. ನೀವು ಪಾಲಿಕೆ ಸದಸ್ಯರಿಗೆ ಏನಾದ್ರು ಮನವಿ ಕೊಟ್ಟಿದ್ರ? ಎಲ್ಲಾ ಮನವಿ ಕೊಟ್ಟು ಮುಗಿದೋಗೈತ್ರಿ. ಅವ್ರು ಏನ್ ಹೇಳಿದ್ರು ಬರವಲ್ಲ. ಅವ್ರು ಬಂದಾರ ಅನ್ನೋದನ್ನ ಹೆಸರಿಗೆ ಕೈ ಮುಗಿದ್ರು ರಾಮನಗರ ಹೊಯ್ ನೋಡುವಲ್ರ ಅವ್ರು. ಇಲ್ಲಿ ಪಾಲಿಕೆ ಸದಸ್ಯರಂತ ಶಂಕರ್ ಹೊಸಮಣಿ ಅವರು ಈ ಕಡೆ ಗಮನ ಹರಿಸಿಲ್ಲ ಅಂತ ಇಲ್ಲ ಬಂದೇ ಇಲ್ರಿ. ಅವ್ರ ಮುಂದೆ ಹೇಳಂದ್ರೆ ಅದ್ರಾಗೇನೈತಿ, ಹಣಿಕೆ ಹಾಕೋದಿಲ್ಲ. ಏನ್ ಮಾತಾಡ್ತೀರಮ್ಮ? ಏನಿದೆ ಸಮಸ್ಯೆ, ನೀವೇನು ಹೇಳ್ಬೋದಾ? ಮಾತಾಡ್ರಿ. ಅದ್ರಾಗೇನ್ ಮತ್ತೆ ಎಲ್ಲಾರು ಅಂಗಡಿಗೆ ಗಾಡಿ ಇಲ್ಲ. ತೊಂದರೆ ಆಗಿದೆಯಾ? ಅಲ್ಲ, ಕಸ ಕಡ್ಡಿ ಅತ್ತಾಗಿಂದ ಹುಳ ಅಡ್ಯಾಡ ಮಾರ್ ಹಾವುಗಳು ಅಡ್ಯಾಡಕ ನಾವು ಮಕ್ಳು ಹೆಂಗ್ ಅಡ್ಯಾಡ್ಬೇಕ್ರಿ ಇಲ್ಲಿ? ಇಲ್ಲಿ ನೋಡಿ, ಇವ್ರೇನ್ ಹೇಳ್ತಾ ಇದಾರೆ ಈ ತಾಯಿಯವರು. ಮೊನ್ನೆ ನಾವೇ ಇಲ್ಲಿ ಬರ್ಬೇಕಾದ್ರೆ ಗಾಡಿ ಮೇಲೆ ತಬ್ಬಿದ್ದು ತಲೆ ಹೊಡೆದಿದೆ. ಬೈ ಚಾನ್ಸ್ ಏನಾದ್ರು ಇವರಿಗೆ ಈ ಒಂದು ತಾಯಿಗೆ ಜೀವಕ್ಕೆ ಹಾನಿ ಆಗಿದ್ರೆ ಅದರ ಹೊಣೆ ಯಾರು? ರೋಡ್ ಸರಿ ಇಲ್ಲ ಅಂತಂದ್ರೆ ಓಡಾಡೋ ಜನ ಹೇಗೆ? ಇಲ್ಲೇ ಜನಪ್ರತಿನಿಧಿಗಳು ಸ್ವಲ್ಪ ಗಮನ ಹರಿಸ್ಬೇಕು ದಯವಿಟ್ಟು. ಇಲ್ಲೇ ಮೇಜರ್ ಕಾಡ್ತಾ ಇರುವ ಸಮಸ್ಯೆ ಅಂತಂತಂದ್ರೆ ರೋಡಿನ ಅವ್ಯವಸ್ಥೆ. ಇಲ್ಲಿ ರಾಮನಗರ ಒಳಗಡೆ ಬರ್ಬೇಕಾದ್ರೆ ರೋಡು ಇಲ್ಲಿ ತೆಗ್ದು ಯಾವ ತರ ಆಗಿದೆ ಅಂತಂದ್ರೆ ಒಂದು ಹೊಂಡ ಆಗದಂಗೆ ಆಗಿದೆ. ಒಂದು ಗಾಡಿ ಓಡಕ್ ಆಗ್ತಾ ಇಲ್ಲ, ಒಂದು ಬಸ್ನವ್ರು ಒಳಗೆ ಬರ್ತಾ ಇಲ್ಲ, ಒಂದು ಆಟೋದವ್ರು ಬರ್ತಾ ಇಲ್ಲ, ಬೈಕ್ನವ್ರು ಬರ್ಲಿಕ್ಕೂ ಓಡಾಡಕ್ಕೂ ಸಮಸ್ಯೆ ಇದೆ. ಇದೇನಪ್ಪ ಅಂದ್ರೆ ಅಲ್ಲೇ ರಾತ್ರಿ ಹೊತ್ತಿನಲ್ಲಿ ಏನಾಗುತ್ತೆ ವೀಕ್ಷಕರೇ, ಕರೆಂಟ್ ಅಂತೂ ಇಲ್ಲ. ಅಲ್ಲೇ ಓಪನ್ ಏರಿಯಾ ಇದೆ, ಕರೆಂಟು ಇಲ್ಲ. ಕತ್ಲೆ ಇರೋದ್ಲಿಂತ್ರ ಇವು ತೆಗ್ನಾಗ ಬೀಳ್ಬೇಕಾಗತ್ತೋ ಅಥವಾ ಗಡ್ನಾಗ ಬೀಳ್ತಾರೋ ಏನೋ ಗೊತ್ತಾಗೋದಿಲ್ಲ. ಅಷ್ಟೊಂದು ಸಮಸ್ಯೆ ಇದೆ. ಇಲ್ಲಿಯ ಸದಸ್ಯರಂತ ಹೊಸಮಣಿ ಅವರು ದಯವಿಟ್ಟು ಈ ಕಡೆ ಗಮನ ಹರಿಸಿ ಈ ಒಂದು ರೋಡಿನ ಅಟ್ಲೀಸ್ಟ್ ಒಂದು ಸಮಸ್ಯೆ ಅನ್ನೋದು ಬಗೆಹರಿಸ್ಕೊಡ್ಬೇಕಂತ ನಾ ಕೇಳ್ಕೊತೀನಿ. ಮತ್ತೇನಿದೆ ಸಮಸ್ಯೆ? ಶಾಲೆ ಮಕ್ಕಳಿಗೆ ಹೇಗೆ ಮುಂದೆ ಬಸ್ನವ್ರಂತರೂ ಈ ಮನೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಕೊಡಲಿ ಇಲ್ಲೇ ಹೊರಗಡೆನೆ ನಿಲ್ತಾರ. ಹೇಳ್ರಿ ಏನು ಪೈಪ್ ಹೊಡೆದು ಅಲ್ಲಿ ಏನು ಪ್ರಾಬ್ಲಮ್ ಆಗಿತ್ತಲ್ರಿ, ಸರಿ ಮಾಡ್ಸಿರೋ ಅದೇನು ಸರಿ ಆಗಿಲ್ರಿ. ಹುಡುಗರು ಶಾಲಿ ಬಸ್ ಇಲ್ಲಿವರೆಗೂ ಬರ್ತಿತ್ತಲ್ಲ, ಈಗ ಎಂಟ್ರೆನ್ಸ್ ಮಟ್ಟ ಅಷ್ಟ ಅದು ನಿಂದಿರ್ತೈತಿ. ಇಲ್ಲಿಂದ ಹುಡುಗರು ವಜ್ಜಿ ಬ್ಯಾಗ್ ಹಿಡ್ಕೊಂಡು ಅಲ್ಲಿ ಮಟ್ಟ ಹೋಗ್ಬೇಕ್ರಿ ಸರ್. ಹುಡುಗರು ಸುಸ್ತಾಗ್ಬಿಡ್ತಾರಿ. ಒಳ್ಳೆ ವಾಪಸ್ ಬರೋ ಮುಂದೂ ಅದಾಗ ಹಾಕೊಂಡು ಹೋಗೋದೊಂದು. ಶಾಲಾ ಮಕ್ಕಳಿಗೆ ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಎಲ್ಲಾ ಮಕ್ಕಳಿಗೂ ನಮ್ಮ ಮಕ್ಕಳು ಅಂತಲ್ರಿ, ಎಲ್ಲಾ ಹುಡುಗರು ಎಂಟ್ರೆನ್ಸ್ ಎಲ್ಲ ಮಕ್ಕಳಿಗೆ ಅಂತ ಎಲ್ಲ ಮಕ್ಕಳಿಗೆ ಇಲ್ಲೊಂದು ಬಸ್ಸಿನ ಅವ್ಯವಸ್ಥೆ ಇರೋದ್ರಿಂದ ಎಲ್ಲರಿಗೆ ತೊಂದರೆ ಆಗಿದೆ. ಬಸ್ನವ್ರು ಒಳಗೆ ಬರ್ತಾ ಇಲ್ಲ. ಚಿಕ್ಕ ಮಕ್ಕಳು ಯಾವ ತರ ಹೋಗ್ಬೇಕು, ಶಾಲೆಗೆ ಹೋಗೋದು ಹೆಂಗೆ, ಬರೋದು ಹೆಂಗೆ ಅಂತ ಹೇಳ್ಬಿಟ್ಟು ಇವ್ರಿಗೊಂದು
ಆಗಾಡ ಚಿಂತೆ ಕಾಡ್ತಾ ಇದೆ. ಮತ್ತೇನ್ ತೊಂದರೆ ಇದಮ್ಮ? ಅಲ್ಲ ಸರ್, ನಮಸ್ಕಾರ ರೀ. ನಮ್ಗೆ ಕಾರ್ಪೊರೇಟರ್ ಆಗ್ತೋ ಯಾರಾಗ್ತೋ ಇವತ್ತಿನವರೆಗೂ ಎಲೆಕ್ಷನ್ ಆದಾಗಿಂದ ನಾವು ಒಟ್ಟ ಇಲ್ಲಿ ಬಂದಿಲ್ಲ ಸರ್. ಆದ್ರೆ ನಮ್ಗೆ ಇಲ್ಲೇ ಬಸ್ಸಿನ ಸಮಸ್ಯೆ ಐತಿ, ನೀರಿನ ಸಮಸ್ಯೆ ಐತಿ, ರೋಡಿನ ಸಮಸ್ಯೆ ಐತಿ, ಮಕ್ಕಳ ಶಾಲೆ ಸಮಸ್ಯೆ ಐತಿ. ಮೇನ್ ಆಗಿ ರೌಡಿಗಳು, ಹುಡುಗರೆಲ್ಲ ರೌಡಿಗೊಳಗೆ ಹಾಕತ್ತಾರ. ಅವ್ರಿಗೊಂದು ಪೊಲೀಸ್ ಸ್ಟೇಷನ್ ಅಂತ ಬೇಕು, ನಮಗಿಲ್ಲೇ ಪೊಲೀಸರ ವ್ಯವಸ್ಥೆ ಬೇಕು. ಇವು ಯಾವ ಸೌಲಭ್ಯ ಇಲ್ಲ. ಒಂದು ಸ್ಲಮ್ ಏರಿಯಾ ಅಂತಂದ್ರೆ ಸ್ಲಮ್ ಏರಿಯಾಗಿಂತ ಕಡಿ ಆಗಿಬಿಡುತ್ತೆ ನಮ್ಮ ಏರಿಯಾ. ಯಾವುದಕ್ಕೂ ಬೆಲೆ ಇಲ್ಲ ಸರ್. ದುಡ್ಕೊಂಡು ತಿನ್ಬೇಕು. ಬಾಗಲ್ ಮುಂದೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಪಾಪ ದುಡಿಯೋ ಸಂಬಂಧ ಮಕ್ಕಳು ತೊಗೊಂಬಂದು ಇಟ್ಟಿರ್ತಾರೆ ಗಾಡಿ ಒಳಗೆ. ಆ ಗಾಡಿ ಒಳಗೆ ಪೆಟ್ರೋಲ್ ಸತಿ ಕಳವಾಗತೈತಿ. ಒಂಟಿ ಹೆಣ್ಮಕ್ಳು ಇದ್ದ ಬಂದು ಬಾಗಲ ಬೆಳೆ ಹಾಕ್ತಾರ. ಹೆಂಗೆ ಜೀವನ ಮಾಡ್ಬೇಕು ಸರ್? ಇಲ್ಲಿ ಏನೈತೆ ಅಂತ ಜೀವನ ಮಾಡ್ಬೇಕು ಸರ್. ಬೇಕಾದವ್ರಿಗೆ ಹಕ್ಕಪತ್ರ ಕೊಟ್ಟರು, ಮಾರಾಟ ತಗೊಂಡವ್ರಿಗೆ ದುಡ್ಡು ಕೊಟ್ಟು ಲಕ್ಷಾನ್ ಗಂಟೆ ತಗೊಂಡು ನಾವು ಮಾರಾಟ ತಗೊಂಡೇವಿ ಮನೆಗಳು. ನಮ್ಗೆ ಇನ್ನೂವರೆಗೆ ಆದ್ರೂ ಪೇಪರ್ಸ್ ಬಂದಿಲ್ಲ ಸರ್. ಪೇಪರ್ಸ್ ಬಂದ್ರೆ ಏನಾರ ಒಂದು ವ್ಯವಸ್ಥೆ ಮಾಡಿ ನಾವು ಬ್ಯಾಂಕ್ ಲೋನ್ ಅದು ಮಾಡಿ ಮನೆ ಕಟ್ಸ್ಬೇಕಂದ್ರೆ ಅದು ವ್ಯವಸ್ಥೆ ಇಲ್ಲ. ಒಂದು ಮಕ್ಕಳ ಶಾಲೆ ಎಜುಕೇಶನ್ ಇಲ್ಲ ಸರ್. ಇಲ್ಲಿ ಸುಮ್ಮನೆ ಏನು ಬಿಟ್ಟು ಬ್ಯಾಸತ್ತ ಇರೋದು ನೋಡ್ತಾರೆ ನಾವು ಈ ಏರಿಯಾದಾಗ. ಒಂದು ಎಲೆಕ್ಷನ್ ಆದಾಗ ಬಂದಾರ ಇವತ್ತಿನವರೆಗೂ ಯಾರು ನಮಗೆ ಯಾವ ವ್ಯಕ್ತಿಗಳು ಬಂದು ನಮಗೆ ಮಕ್ಕ ತೋರಿಸಿಲ್ಲ ಸರ್. ನಾವಿಲ್ಲಿ ಹೆಂಗೆ ಬಾಳೆ ಮಾಡ್ಬೇಕು ಹೇಳಿ ಸರ್. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಸ್ವಲ್ಪ ತಲೆ ಕೆಡ್ಸ್ಯಾರ ಸರ್. ಸ್ವಲ್ಪ ಕೈಯಾಗ ಕಿವ್ಯಾಗ ತಗೋರಿ ಸರ್. ಅಷ್ಟು ಬೇಜಾರಾಗೈತ್ರಿ. ಮಕ್ಕಳಿಗೆ ಸತಿ ಮಳಿ ಬಂದಾಗ ಅಂತೂ ಇನ್ನೂ ಹೊರಗೆ ಸಾಲಿಗೆ ಹೋಗಂಗಿಲ್ಲ ಅಂತ. ಬಸ್ ಇಲ್ಲಿ ಮಠ ಬರ್ಬೇಕಂದ್ರ ಅವ್ರು ತಡಿತಾರ, ಅಲ್ಲಿ ಮಠ ತಡ್ಬೇಕಂದ್ರ ಇವ್ರು ತಡಿತಾರ. ಹಂಗಾದ್ರೆ ಗಾಡಿ ಇದ್ದರ್ದೇ ಲಾಭ ಇದೈತೇನ್ರಿ? ಇಲ್ಲಿ ಗಾಡಿ ಇಲ್ದಾರ ಹೆಂಗ್ ಹೋಗ್ಬೇಕು ಹೇಳ್ರಿ? ಮಕ್ಳು ಹೆಂಗ್ ಹೋಗ್ಬೇಕು? ನೋಟ್ ಬುಕ್ಸ್ ಬ್ಯಾಗ್ ಎಲ್ಲ ಬೇಕಾದಷ್ಟು ಬರೆದು ಕೊಟ್ಟಿರ್ತಾರ. ಮಕ್ಕಳು ಅಷ್ಟು ಹೊತ್ಕೊಂಡು ಅಲ್ಲಿ ಮಠ ಹೋಗ್ಬೇಕ್ರಿ. ರಾಮನಗರ ಅಲ್ಲಿ ಇವ್ರ ಬಿಲ್ಡಿಂಗ್ ಐತಲ್ಲ, ಅಲ್ಲಿ ಮಠ ಬಸ್ ನಿಂದಿರ್ತೈತ್ರಿ. ಅವ್ರು ಬಸ್ನೇರ್ಗೂ ಒಳಗ್ ಬರಂಗಿಲ್ಲ ಸರ್. ಇಲ್ಲಿ ಮಠ ಬಾ ಅಂದ್ರೆ ಅಲ್ಲಿ ಕಳ್ಸಂಗಿಲ್ಲ, ಅಲ್ಲಿ ಮಠ ಅಂದ್ರೆ ಇಲ್ಲಿ ಸುಮ್ಮನೆ ಹೊಡೆದಾಡ್ಕೊಂತ ಕುಂದಿರ್ತಾರ ಸರ್. ಇಲ್ಲಿ ಗಾಡಿ ಇದ್ದರು ಹೆಂಗ್ ಮಾಡ್ತಾರ? ಗಾಡಿ ಪಾಪ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಾಗಲ್ ಮುಂದೆ ನಿಂದಿರ್ಕಂದ್ರೆ ಅವ್ರು ಪೆಟ್ರೋಲ್ ತಕೊಂತಾರ. ಬೆಳಗ್ಗೆ ಅವ್ರಿಗೆ ಸ್ಟಾರ್ಟ್ ಮಾಡಕ್ ಗಾಡಿ ಇರಂಗಿಲ್ಲ ಸರ್. ಹಿಂಗ್ ರೌಡಿಗಳಿಗೂ ಸೌಲಭ್ಯ ಕೊಡ್ತಾರ, ಎಲ್ಲರಿಗೂ ಇದು ಇರ್ತಾರೆ. ಇಲ್ಲಿ ಒಟ್ಟ ಯಾವ ಸಂಬಂಧಿಕರು ಬಂದಿಲ್ಲ ಸರ್. ಏನ್ ಮಾಡ್ತೀರಿ ನೋಡಿ ಸರ್? ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ ರೀ. ನೋಡಿ ಇವ್ರೇ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಬಸ್ಸು ಒಂದು 500 ಮೀಟರ್ ದೂರ ಅಲ್ಲೇನೆ ನಿಲ್ಸೋದು. ಇಲ್ಲಿ ಬರೋದು ಹೇಗೆ? ಇಲ್ಲಿ 1000ಕ್ಕಿಂತ ಹೆಚ್ಚು ಮನೆಗಳಿವೆ. ನಾವು ಲೇಬರ್ ಕ್ಲಾಸ್ ಜನ, ನಾವು ದುಡ್ಕೊಂಡ್ ತಿನ್ನೋರು. ಇಲ್ಲಿ ಗಾಡಿ ಇದ್ದವರು ಪೆಟ್ರೋಲ್ ಹಾಕಿಸಿಟ್ರೆ ಗಾಡಿ ಪೆಟ್ರೋಲ್ ಕಳು ಆಗ್ತಾವ. ಅದಕ್ಕೆ ಸ್ವಲ್ಪ ಇಲ್ಲೇ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇಲ್ಲೊಂದ್ ಸ್ವಲ್ಪ ಬೀಟ್ ಅಂತ ಹಾಕಿ ಇವ್ರನ್ನ ಸ್ವಲ್ಪ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ದಾರೆ. ಅದೇ ರೀತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ನೀರಿನ ವ್ಯವಸ್ಥೆ ಏನ್ ಮಾಡ್ಬೇಕಲ್ಲ ಅದನ್ನ ನಮ್ಗೆ ಮಾಡಿಲ್ಲ. ಅದ್ರಲ್ಲಿಂದ ತುಂಬಾ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಬ್ರಿಗೆ ಬಿಟ್ಟಾರ ಸರ, ಇಲ್ಲಿ ಮೋಟ್ರ್ ಆನ್ ಮಾಡಿ ಹೋಗ್ಬಿಡ್ತಾರ. ಇಲ್ಲಿ ಹೋಗಿ ವಾಲ್ ತಿರ್ಕೊಂಡ್ ಮನೆಗೆ ಹೋಗೋರಿಗೆ ಅಂದ್ರೆ ಮತ್ತೊಬ್ರು ಬಂದು ವಾಲ್ ತಿರ್ಕೊಂತಾರ. ನೀರಿನ ಸಮಸ್ಯೆ ಎಲ್ಲರಿಗೂ ಸಮಸ್ಯೆ ಐತೆ ಸರ್. ನೀರಿನ ಸಂಬಂಧನು ವಾರಕ್ಕೆ ಒಂದ್ಸಲ, ಸಂಡೇಗೆ ಒಂದ್ಸಲ ಎಲ್ಲರ ಮನೆಗೆ ಇರ್ತಂತ ದಿನಾ ಜಗಳ ಸರ್. ದಿನಾ ನೀರಿನ ಸಂಬಂಧ ಜಗಳ. ವಾಲ್ ಒಂದು ಇದು ಮೋಟ್ರ್ ಒಂದು ಚಾಲೂ ಮಾಡಿ ಹೋಗಿ ಕುಂತು ಬಿಡ್ತಾರ. ವಾಲ್ ಅವ್ರಿಗೆ ಹೇಳಿದೆ ಅಂತಂದ್ರೆ ನಮ್ದು ಟಾಕಿ ತುಂಬಿಸೋ ಕರ್ತವ್ಯ ಇಲ್ಲ ರೀ ಅಂತ ಫುಲ್ಲ ಹೇಳ್ತಾರ ಸರ್. ಅದು ಆಗಿದ್ದು ಐತಿ ಸರ್. ನಮ್ ಕಡೆ ಎಲ್ಲಾ ಸಮಸ್ಯೆ, ಬಹಳ ಸಮಸ್ಯೆ ಐತ್ರಿ. ಬಿಟ್ಟು ಬ್ಯಾಸದ ನಾವ್ ಇಲ್ಲಿ ಬರಿಗೆ ನೋಡಿ ಸರ್ ಅಷ್ಟೇ. ಈಗ ಎಲ್ಲರೂ ಗೊತ್ತೈತೆ ಸರ್ ಏನ್ ಸಮಸ್ಯೆ ಐತೆ ಅನ್ನೋದು. ಆಮೇಲೆ ಅಧಿಕಾರಿಗಳ ಕಿವಿ ಮೇಲೂ ಐತಿ. ಎಷ್ಟು ಸಲನೂ ಇಟ್ಟೇವೆ ನಾವು. ಆದ್ರೂ ನಮ್ಗೆ ಏನು ದಾದ ಮಾಡಿಲ್ಲ ಅವರು. ಆಮೇಲೆ ಒಂದು ಹಂದಿ ಗೂಡಾರು ಚಂದಾಗಿ ಮಾಡಿರ್ತಾರೆ ರೀ, ಹಂದಿ ಸಾಕೋರು. ಅದಕ್ಕಿಂತ ಕಡಿಮೆ ಮಾಡ್ಯಾರ ನಮ್ಮ ರಾಮನಗರ. ನಾವು ಯಾವುದು ಪಕ್ಷದ ವತಿಯಿಂದ ಮಾತ್ರ ಹತ್ತಿಲ್ಲ, ಯಾವುದು ಇದ್ರಲಿಂದ ಮಾತ್ರ ಹತ್ತಿಲ್ಲ. ಮಾತಾಡ್ತಾ ಇಲ್ಲ, ಜನತೆ ಬಗ್ಗೆ ಮಾತಾಡತ್ತೀವಿ. ನಮ್ದು ಏನ್ ಸವಲತ್ತು ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಏನೇನ್ ಸವಲತ್ತು ನಿಮಗೆ? ಸವಲತ್ತು ಅನ್ನಕೇನ್ರಿ, ಮೇನ್ ರೋಡ ಇಲ್ಲ. ಮೇನ್ ರೋಡ್ ಸಂಪರ್ಕದ ನೋಡಿಲ್ಲ ಒಂದೇದ್ದು. ಆಮೇಲೆ ಹುಡುಗರಿಗೆ ಶಿಕ್ಷಣಕ್ಕೆ ಶಾಲಿ ಇಲ್ಲ. ಶಾಲಿ ಬಸ್ ಅಂತೂ ಒಟ್ಟ ಇಲ್ಲ. ಬರ್ತೈತಿ ಮೇನ್ ರೋಡ್ ಹೋಗ್ತೈತಿ. ಅದ್ರ ಬಗ್ಗೆ ಎಲ್ಲರೂ ಹೇಳಿದ್ವಿ ನಾವು. ಮೊನ್ನೆ ಕಾರ್ಪೊರೇಟರ್ ಸಾಹೇಬ್ರು ಹೇಳಿದ್ರೆ ಅವರು ತಲೆ ಹಾಕೊಂಡಿಲ್ಲ. ಅವ್ರ MLA ಅವ್ರ ಮೇಲೆ ಹಾಕ್ತಾರ. MLA ಅವರ ಕಾರ್ಪೊರೇಟರ್ ಮೇಲೆ ಹಾಕ್ತಾರ. ಆ ಪಕ್ಷದವ್ರು ತಂದಿರಂತ ಇವ್ರು ಅಂತಾರ, ಈ ಪಕ್ಷದವ್ರು ತಂದಿರಂತ ಅವ್ರು ಅಂತಾರ. ನಾವ್ ಯಾರಿಗೆ ಹೇಳ್ಬೇಕ್ರಿ? ನಡುವು ಸೇರ್ಕೊಂಡು ನಾವೆಲ್ಲರೂ ಸಹಾಯ ಆಗ್ತೇವೆ ಇದ್ದವ್ರು. ಅದಕ್ಕಾಗಿ ನಮ್ಗೆ ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮ ಕರಾಳ ಸತ್ಯ ನ್ಯೂಸ್ ವತಿಯಿಂದ ಇದನ್ನ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ಫಿಲ್ಟರ್ ನೀರು ಅಂತ ಐತಿ, ಅದು ವಾರದಾಗ 4 ಸಲ ಕೆಡ್ತೈತಿ. 8 ದಿನ ನೀರು ಕುಡಿದು 15 ದಿನ ಸೌಳ್ ನೀರು ಕುಡಿದು ಆಗೈತೆ ಪರಿಸ್ಥಿತಿ ಜನಕ್ಕೆ. ಆಮೇಲೆ ಸ್ಕೂಲ್ ಬಸ್ ಒಂದು ಹುಡ್ರು 25 kg ಮಟ್ಟ ಬ್ಯಾಗ್ ವಜ್ಜೆ ಹಾಕೈತಿ, ನೋಟ್ಬುಕ್ಸ್ ಅವೆಲ್ಲ ಕುಡಿ. ಅಲ್ಲಿದ್ದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅವ್ರು. ಬಸ್ ಬಿಡು ಅಂದ್ರೆ ತಗ್ಗೈತಿ, ಮುಚ್ಚು ಸರಿ ಮಾಡ್ರಿ ಅಂತಾರ. ಇದಕ್ ಪಾಲಿಕೆಗೆ ಹೇಳಿದ್ರು, ಮಹಾನಗರ ಪಾಲಿಕೆ ಅವ್ರಿಗೆ ಅಧಿಕಾರಿಗೂ ಹೇಳಿವಿ, ಪ್ಲಸ್ ಕಾರ್ಪೊರೇಟರ್ಗೂ ಹೇಳಿದೇವಿ. ಅವ್ರು ಹೇಳಿದ್ರೆ ಅದಾಗೈತಿ ಇದಾಗೈತಿ ಅಂದ್ರೆ ಇದನ್ನ ಹೇಳ್ತಾರೆ. ಹೊರತಾಗಿ ಕೆಲಸದ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಸೂಕ್ತ ನ್ಯಾಯ ಒದಗಿಸ್ಬೇಕಂತೇಳಿ ಈ ಚಾನೆಲ್ ಮುಖಾಂತರ ನಾವು ಮಾತಾಡ್ತೇವೆ. ಮತ್ತೇನು ಸಮಸ್ಯೆ ಇದೆ? ಲೈಟು,
ಕರೆಂಟ್ ಇಂದು ಕರೆಂಟು ಕರೆಂಟ್ ಅಂದ್ರೆ ಯಾವ ತರ ಬೀದಿ ಬಲ್ಪ್ ಅಥವಾ ಬೀದಿ ಬಲ್ಬ್ ಬೀದಿ ಬಲ್ಬ್ಗಳು ಯಾವ ಚಾಲ್ತಿಯಲ್ಲಿ ಇಲ್ಲ ಅವನ್ನ ಬರ್ತಾರ ಒಂದ್ 10 ಮಾಡ್ತಾರ 10 ಮಾಡಿ 50 ಮಾಡಿ ಅಂತ ಹೇಳಿ ಹೋಗ್ಬಿಡ್ತಾರ್ರಿ. ಪಾಲಿಕೆ ಅಧಿಕಾರಿಗಳೇ ದಯವಿಟ್ಟು ಇತ್ತ ಕಡೆ ಗಮನ ಹರಿಸಬೇಕು. ಬೀದಿ ಬಲ್ಬ್ಗಳು ಯಾವ ಕಾರ್ಯನಿರ್ವಹಿಸ್ತಲ್ಲ ಅಂತ ಇವರು ಹೇಳ್ತಾ ಇದಾರೆ. ಮತ್ತೇನಿದೆ ನೋಡಿ, ಒಂದು ಪೊಲೀಸ್ ಸ್ಟೇಷನ್ ಒಂದು ಅನುಕೂಲ ಮಾಡಿಕೊಡು ಅಂತ ಕೇಳ್ಕೊಳತ್ತೆ. ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಆಮೇಲೆ ಏನೋ ಒಟ್ಟು ಕಂಪ್ಲೇಂಟ್ ಕೊಟ್ಟರು ಬರ್ತಾರ. ಅವ್ರಿಗೆ ಎಲ್ಲಿ ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಾರ ಅವ್ರ ಮನೆಗೆ ಬರಲ್ಲ. ಹಿರಿಯರ್ ಮನೆಗೆ ಹೋಗ್ತಾರ, ಹಿರಿಯರ್ ಕೇಳ್ತಾರ, ಅವ್ರಿಗೆ ಅಷ್ಟೇ ಹೋಗ್ಬಿಡ್ತಾರ. ನಂದ ಸ್ವತಃ 2 ಮನೆ ಕಳವಾದ್ರು ಇಲ್ಲಿವರೆಗೂ ಪೊಲೀಸರು ಒಟ್ಟ ಕೇಳಿಲ್ಲ. ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ತಾವು ಇತ್ತ ಕಡೆ ದಯವಿಟ್ಟು ಗಮನ ಹರಿಸಬೇಕು. ಇಲ್ಲೇ ಬರುವಂತ ಪೊಲೀಸ್ ಇಲಾಖೆ ಯಾವ್ದಪ್ಪ ಅಂತಂತಂದ್ರೆ ಗ್ರಾಮೀಣ ಹುಬ್ಬಳ್ಳಿ ಚೆನ್ನಣ್ಣವರು ಒಳ್ಳೆ ಹೆಸರಿದೆ. ಆದ್ರೆ ಇವ್ರ ಕಡೆ ನಿಮ್ಲಿಂತ್ರ ಯಾವ್ದು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಸವರಾಜ ತೋಪಲ್ಗಟ್ಟಿ ಅವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಜನಕ್ಕೆ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು. ಇಲ್ಲಿ ಏನೋ ಸಮಸ್ಯೆ ಆದ್ರೂ ತಾವು ಸ್ಪಂದಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರಾಳ ಸತ್ಯ ನ್ಯೂಸ್ ಮುಖಾಂತರ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ.